ಇನ್ನು ಬೆಂಗಳೂರಿನ ಡಿಸಿ ಕಚೇರಿಗೆ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ಕೊಟ್ಟಿದ್ರು. ಯಾಕೆ ಅಂದ್ರೆ ಒಂದು ದೂರು ಬಂದಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿಗೆ ಇವತ್ತು ಕೃಷ್ಣ ಬೈರೇಗೌಡ ಅವರು ಭೇಟಿ ಕೊಟ್ಟಿದ್ರು. ಟಿವಿ9 ಜೊತೆಗೆ ಮಾತನಾಡಿದಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಚೇರಿಯಲ್ಲಿ ಎಸಿಗಳು ಹಾಗೆ ತಹಶೀಲ್ದಾರ್ಗಳು ಇರಲಿಲ್ಲ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಸಬೂಬ್ ಹೇಳ್ತಾರೆ, ಕೋರ್ಟು ಇಲಾಖೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡಿದಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಹೋಗಿದ್ದೆ, ಸುಮಾರು ಅಧಿಕಾರಿಗಳು ತಹಶೀಲ್ದಾರ್ಗಳು ಇಬ್ಬರೂ ಇರಲಿಲ್ಲ, ಎಸಿಗಳು ಇಬ್ಬರೂ ಇರಲಿಲ್ಲ. ಅಲ್ಲಿ ಕಚೇರಿಗೆ ಹೋದಾಗ ಏನೋ ಒಂದು ನೆಪ ಹೇಳ್ತಾರೆ, ಹೈಕೋರ್ಟ್ಗೆ ಹೋಗಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೀಟಿಂಗ್ ಕರೆದಿದ್ದಾರೆ ಅಂತ. ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆಫೀಸಿಗೆ ಫೋನ್ ಮಾಡಿ ಅವ್ರು ಬಂದಿದ್ದಾರಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಇಲ್ಲ. ಅದಾಗಿ ಸ್ವಲ್ಪ ಸಮಯಕ್ಕೆ ಫೋನು ಆಫ್ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ನಮ್ಮ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮಿಂದ ಒಂದು ದಾಖಲೆ ತಗೋಬೇಕಾದ್ರೆ ಜನ ಹರಸಾಹಸ ಪಡಬೇಕು. ಹಣದ ಬೇಡಿಕೆಗಳು, ಎಸಿ ಆಫೀಸಲ್ಲಿ ಆರ್ಡ್ರ್ಗಳಿಗೆ ಬೇಡಿಕೆ, ಆರ್ಡ್ರ್ ಆದಮೇಲೆ ತಂಬು ಕೊಡೋದಕ್ಕೆ ಒಂದು ಪ್ರಕರಣ ನಾನೀಗ ಹೋಗಿದ್ದಾಗಲೂ ಅಲ್ಲಿ ಜನ ಹೇಳಿದ್ರು 5 ತಿಂಗಳಾಗಿದೆ ಇನ್ನೂ ತಂಬು ಕೊಟ್ಟಿಲ್ಲ. ಅದಕ್ಕೆ ಇವರು ಆರ್ಡ್ರ್ ಮಾಡ್ತಾರೆ, ಆಮೇಲೆ ಮತ್ತೆ ತಾಲೂಕು ಆಫೀಸ್ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ, ವಾಪಸ್ ಬಂದಿದ್ದು ಆದಮೇಲೆನೂ ಇವರು ಇನ್ನೂ ತಂಬು ಕೊಟ್ಟಿಲ್ಲ, ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಕೆಲವೆಲ್ಲ ಪಾಯಿಂಟ್ಸು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ತನಿಖೆ ಮಾಡಿ ಇವೆಲ್ಲ ನನಗೆ ವರದಿ ಕೊಡಿ. ತನಿಖೆ